ಸ್ನೇಹಿತರೆ, ಸಿನಿಮಾಗಳು ಅಂದ್ರೆ ಮನರಂಜನೆಗೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಅದರಲ್ಲಿ ತಿಳಿದುಕೊಳ್ಳುವುದು ತುಂಬಾನೇ ಇರುತ್ತೆ. ಮತ್ತೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಯಾವುದೇ ಒಂದು ಸಿನಿಮಾ ನಮ್ಮ ಲೈಫಿಗೆ ಒಂದು ಮೆಸೇಜ್ ನೀಡುತ್ತೆ. ಮತ್ತೆ ಅದರಲ್ಲಿ ಇರುವಂತ ಡೈಲಾಗ್ಸ್ ಗಳು ನಮ್ಮ ಜೀವನವನ್ನು ರೂಪಿಸುತ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ಕೊಡುವಂತಹ ಡೈಲಾಗ್ಸ್ ಗಳನ್ನ ನೋಡೋಣ. ಮತ್ತೆ ಇದೇ ರೀತಿಯಾಗಿ ನಮ್ಮ ಲೈಫ್ ಅಲ್ಲಿ ಒಂದು ಹೊಸತನವನ್ನು ಕಂಡುಕೊಳ್ಳಬಹುದು. ಮತ್ತೆ ತಡ ಮಾಡ್ತೀರಾ ಸ್ನೇಹಿತರೆ? ಬನ್ನಿ ಹಾಗಾದ್ರೆ. ಸರಿ ದಾರಿಲಿ ನಡೆಯೋನಿಗೆ ಯಾವತ್ತೂ ಸಮಸ್ಯೆ ತಪ್ಪಿದ್ದೇ ಅಲ್ಲ. ನಿನಗೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ನೀನು ಸರಿ ದಾರಿಲೇ ನಡೀತಾ ಇದೀಯ ಅಂತಲ್ವಾ? ಗೀತಾ ಅವರ ಜೀವನದಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಆಸ್ತಿ, ಅಂತಸ್ತು, ಐಶ್ವರ್ಯ, ಅದು ಇದು ಮಣ್ಣು ಮಸ್ಸು ಏನಿದೆ ಅದು ಯಾವುದು ಬೇಕಾಗಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ವೆರಿ ಒನ್ ಸಿಂಪಲ್ ಥಿಂಗ್. ಗೀತಾ ಅವರೇ, ಒಳ್ಳೆ ಮನಸ್ಸು. ಪ್ರದೀಪನಿಂದ ಒಂದು ಚಿಕ್ಕ ಮಾತು, ಮನುಷ್ಯನಿಗೆ ನಂಬಿಕೆನೇ ಬಂಡವಾಳ, ಅದನ್ನ ಕಲ್ಕೋಬೇಡಿ. ಕರೆ ಮಾಡಿದಕ್ಕೆ ಥ್ಯಾಂಕ್ಸ್ ಗೀತಾ ಅವರೇ. ನಮ್ಮೆಲ್ಲರ ಜೀವನದ ಸ್ಟಾರ್ಟಿಂಗ್ ಪಾಯಿಂಟ್, ಆರಂಭ ನಮ್ ಕೈಲಿಲ್ಲ. ನಾವ್ ಎಲ್ಲಿ ಹುಡ್ತೀವಿ, ಯಾರ ಮನೆಯಲ್ಲಿ ಹುಡ್ತೀವಿ, ನಮ್ಮ ಅಪ್ಪ ಅಮ್ಮ ಯಾರು, ನಾವು ಮಾತಾಡೋ ಭಾಷೆ ಯಾವುದು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹುಟ್ಟಿದಾಗ ಯಾವುದು ನಮ್ ಕೈಲಿಲ್ಲ. ಅದೊಂದು ದೊಡ್ಡ ಲಾಟರಿ. ಆದ್ರೆ ಜೀವನದ ಕೊನೆ ಪಾಯಿಂಟ್ ಇದೆಯಲ್ಲ, ಅದು ಲಾಟರಿ ಅಲ್ಲ, ಅದು ಬಹುತೇಕ ನಮ್ ಕೈಲಿ ನನಗೆ ಅನ್ನಿಸ್ತಾ ಇದೆ. ಆ ಕಡೆ ಸ್ವಲ್ಪ ಗಮನ ಕೊಡೋಣ. ನಮ್ಮೆಲ್ಲರ ಎಂಡ್ ಪಾಯಿಂಟ್ ಯಶಸ್ಸಾಗಿರ್ಲಿ, ನೆಮ್ಮದಿಯಾಗಿರ್ಲಿ. ಆದರೆ ಒಂದು ಮಾತು ಹೇಳ್ತೀನಿ ಚಿಕ್ಕಪ್ಪ, ಮಣ್ಣು ಹದ ಮಾಡೋ ಎರೆಹುಳ ಕೂಡ ತನ್ನ ಕೆಲಸ ಮಾಡುತ್ತೆ. ನಮ್ಮ ಎಂಜಿಲ್ ತಿನ್ ಬದುಕೋ ನಾಯಿ ಕೂಡ ಬೊಗ್ಳಿ ತನ್ನ ಕೆಲಸ ಅಂತ ತೋರಿಸುತ್ತೆ. ನಾವುಗಳೇ ಏನೂ ಮಾಡ್ದಿರೋ ಬೇವರ್ಸಿಗಳು. ಈ ಕಡೆ ಅನ್ನಕ್ಕೂ ದಂಡ, ಆ ಕಡೆ ಪಿಂಡಕ್ಕೂ ದಂಡ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಟ್ರೈ ಮಾಡಿ ಚಿಕ್ಕಪ್ಪ, ಈ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಒಂದಿಷ್ಟು ಸ್ನೇಹಿತರಿದ್ದಾರೆ, ಕಷ್ಟ ಸುಖದಲ್ಲಿ ತುಂಬ ಹತ್ರ ಬರ್ತಾರೆ. ಬಿಟ್ರೆ ಬಹಳ ಬೇಗ ಅದೇನೋ ಗೊತ್ತಿಲ್ಲ, ಎಲ್ಲರಿಗೂ ಒಂದು ಕೈ ಹಿಡ್ಕೊಂಬರ್ಬೇಕು ಅಂತ ಕೈ ಹಿಡ್ಕೊಂಬರ್ತೀವಿ, ಬಟ್ ಬಹಳ ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ. ಸೊ ಅಲ್ಲಿ ಅವ್ರ ಜೀವನದಲ್ಲಿ ನನ್ನ ಕೆಲಸ ಮುಗೀತು ಅಂತ ಅನ್ಕೋತೀನಿ ನಾನು. ದಡ ಮುಟ್ಟಿಸಿದ್ವಿ, ಈಗ ದೊಡ್ಡವರಿದ್ದಾರೆ ಎಲ್ಲ, ಗೊತ್ತಾಯ್ತಲ್ಲ. ಇದಿಷ್ಟು ನೋಡ್ಕೊಂಬಂದ ನಾನ್ ನಂಬೋದು ಪ್ಲೇಯಿಂಗ್ ಟು ವಿನ್, ಪ್ಲೇಯಿಂಗ್ ನಾಟ್ ಟು ಲೂಸ್ ಅಂತ ಎರಡಿದೆ. ಗೆಲ್ಬೇಕು ಅಂತ ಆಡೋರು ಗೆಲ್ಲಕ್ ಆಡ್ತಾರೆ, ಸೋಲ್ಬಾರ್ದು ಅಂತ ಆಡೋರು ಸೋಲ್ದೇ ಇದ್ರೆ ಸಾಕಪ್ಪ ಅಂತ ಆಡ್ತಾರೆ. ತುಂಬಾ ಡಿಫರೆನ್ಸ್ ಇದೆ ಅದಕ್ಕೆ. ಸೊ ಸಾಕು ನೆಗೆಟಿವ್ ಆಗಿ ಚಿಕ್ಕದು ಬಚಾವ್ ಆಗೋಣ, ಪಕ್ಕದವ್ರ ರೇಂಜ್ಗೆ ಇರೋಣ, ಆ ಇಂಡಸ್ಟ್ರಿ ಅವ್ರ ಲೆವೆಲ್ ಅಲ್ಲಿ ತೂಗೋಣ, ಅದನ್ನೆಲ್ಲ ಹೋಗ್ಸಿ ಈ ಲೆವೆಲ್ಗೆ ಅವ್ರು ಮಾಡೋದಕ್ ಮುಕ್ಕರಿಬೇಕು, ಆ ಲೆವೆಲ್ ಕೆಲಸ ಮಾಡೋಣ ಅಂತ ಹೇಳ್ತೀನಿ. ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಒಬ್ಬ ಮನುಷ್ಯ ಬಡವಾಗಿರ್ಲಿ, ತುಂಬಾ ದುಡ್ಡಿರೋನಾಗಿರ್ಲಿ, ಹಿಂದೆ ಒಬ್ಬ ಗುರು, ಮುಂದೆ ಒಂದು ಗುರಿ ಇರಬೇಕು. ಕಿಚ್ಚು ಅನ್ನೋದು ನಿನ್ನಲ್ಲಿ ಇದ್ರೆ ಯಾವ ಮಣ್ಣಲ್ಲಿ ಬಿದ್ದಿಯೋ ಅದೇ ಮಣ್ಣಲ್ಲಿ ಎದ್ದಿರ್ಬೇಕು. ನೀನು ನಿಲ್ತೀಯ? ನಂದೊಂದೇ ಒಂದು ಆಸೆ ಸರ್, ಸಾವು ನನ್ನ ಎದುರುಗಡೆ ಬಂದಾಗ ನನ್ನ ಕಣ್ಣಲ್ಲಿ ಭಯ ಇರ್ಕೂಡ್ದು, ನನ್ನ ಮುಖದ ಮೇಲೆ ನಗು, ನನ್ನ ಕೈ ನನ್ನ ಮೀಸೆ ಮೇಲೆ ಇರಬೇಕು ಸರ್. ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಸ್ನೇಹಿತರೆ, ಇದಕ್ಕಿಂತ ತುಂಬಾ ಡೈಲಾಗ್ಸ್ ಗಳು ಇವೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಸೊ ಫ್ರೆಂಡ್ಸ್, ನಿಮಗೆ ಟೈಮ್ ಸಿಕ್ಕಾಗ ಸಿನಿಮಾ ನೋಡಿ, ಅದರಲ್ಲಿ ಒಂದು ಒಳ್ಳೆಯ ಪಾಠವನ್ನು ಕಲಿಯಿರಿ ಎನ್ನುವ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ದಿನ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗುತ್ತೇನೆ. ನಾನು ನಿಮ್ಮ ಪ್ರೀತಿಯ ಉಮೇಶ್ ಟು ಲೈಫ್ ಇನ್ ಕನ್ನಡ.